ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಜಗದೀಶ್ ಹೊನಗೋಡು. ಸದನದಲ್ಲಿ ಗದ್ದಲ, ಕೋಲಾಹಲ, ಗೊಂದಲ, ಸಭಾತ್ಯಾಗ ಇದೆಲ್ಲದರ ನಡುವೆ ಒಂದು ಮಸೂದೆ ಪಾಸ್ ಆಗುತ್ತೆ. ದ್ವೇಷ ಭಾಷಣ ಮಸೂದೆ 2025 ಬೆಳಗಾವಿ ಅಧಿವೇಶನದಲ್ಲಿ ಮಸೂದೆಯನ್ನ ಅಂಗೀಕಾರ ಮಾಡಲೇಬೇಕು ಅಂತ ಕಾಂಗ್ರೆಸ್ ಪಟ್ಟಣ ಹಿಡಿದು ಮಸೂದೆ ಅಂಗೀಕಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡ್ತಾರೆ. ಆ ಸಂದರ್ಭದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಇದ್ದಂಥ ಎಲ್ಲ ಕರಾವಳಿ ಶಾಸಕರು ಕೂಡ ಇದರ ಬಗ್ಗೆ ಒಂದು ವಿರೋಧವನ್ನು ತೆಗಿತಾರೆ. ಕಾರಣ ಏನಪ್ಪಾ ಅಂತಂದ್ರೆ, ದ್ವೇಷ ಭಾಷಣ ಮಸೂದೆ ಕಾಯ್ದೆಯನ್ನು ಜಾರಿಗೆ ತಂದ್ರೆ ಯಾರೂ ಕೂಡ ದ್ವೇಷ ಭಾಷಣವನ್ನು ಮಾಡೋ ಹಾಗಿಲ್ಲ. ಒಂದು ವೇಳೆ ದ್ವೇಷ ಭಾಷಣವನ್ನು ಏನಾದರೂ ನೀವು ಮಾಡಿದರೆ ನಿಮ್ಮ ತಲೆದಂಡ ಆಗೋದು ಪಕ್ಕ ಅನ್ನೋದು ಈ ಮಸೂದೆಯಲ್ಲಿದೆ. ಈ ಮಸೂದೆಯಲ್ಲಿ ಒಂದಿಷ್ಟು ತಲೆದಂಡ ಆಗೋದಕ್ಕೆ ಒಂದಿಷ್ಟು ಪಾಯಿಂಟ್ಗಳನ್ನು ಕೂಡ ಮಾಡಿದ್ದಾರೆ. ಏನೇನು ನಿಯಮಗಳನ್ನು ಪಾಲಿಸಬೇಕು, ಕಾನೂನು ನಿಯಮಗಳು ಏನೇನು ಇರುತ್ತೆ, ಕಾನೂನು ಚೌಕಟ್ಟು ಏನು ಅನ್ನೋದನ್ನು ನೋಡೋದಾದ್ರೆ ಯಾರೂ ಕೂಡ ದ್ವೇಷ ಭಾಷಣವನ್ನು ಮಾಡಬಾರ್ದು. ದ್ವೇಷ ಭಾಷಣವನ್ನು ಮಾಡಿದರೆ ನಿಮ್ಮ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಆಗುತ್ತೆ. ಈ ಮಸೂದೆ ಈಗಾಗಲೇ ಪಾಸ್ ಆಗಿದೆ ವಿಧಾನಸಭೆಯಲ್ಲಿ, ಹಾಗೆ ವಿಧಾನ ಪರಿಷತ್ನಲ್ಲಿ. ಗೃಹ ಸಚಿವರು ಮಂಡಿಸಿದಂಥ ನಿಲುವಳಿಗೆ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ, ಕಾಂಗ್ರೆಸ್ನ ಎಲ್ಲ ಧುರೀಣರು ಕೂಡ, ಸಚಿವರು ಕೂಡ ಅಂಗೀಕಾರದ ಮುದ್ರೆಯನ್ನು ಒತ್ತಾರೆ. ಆದರೆ ಬಹಳ ದೊಡ್ಡ ಸಮಸ್ಯೆ ಅಂತಂದ್ರೆ, ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಪಾರ್ಟಿ ಇಬ್ಬರೂ ಕೂಡ ಈ ಮಸೂದೆಗೆ ಪ್ರಾರಂಭದಿಂದನೂ ಕೂಡ ಅಡ್ಡಿಯನ್ನು ಪಡಿಸ್ತಾನೆ ಬಂದಿವೆ. ಈ ಮಸೂದೆ ಅಂಗೀಕಾರ ಆಗಬಾರದು ಅನ್ನುವ ಉದ್ದೇಶ. ಮಸೂದೆ ತರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಕಾಂಗ್ರೆಸ್ ನಾಯಕರು ಒಂದಿಷ್ಟು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ನಾನು ಈಗಾಗಲೇ ಹೇಳ್ದಂತೆ ದ್ವೇಷ ಭಾಷಣವನ್ನು ಮಾಡೋರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನೋದು ಇವರ ವಾದ. ಬಿಜೆಪಿ ನಾಯಕರ ವಾದ ಏನು ಅಂತ ನೋಡೋದಾದ್ರೆ, ಹಾಗೆಲ್ಲ ದ್ವೇಷ ಭಾಷಣ ಅಂತ ಏನು ಇರೋದಿಲ್ಲ, ನಾವು ಏನು ವಿಚಾರ ಇರುತ್ತೆ ಅದ್ರ ಬಗ್ಗೆ ಮಾತಾಡ್ತೀವಿ. ಬಹಳ ಮುಖ್ಯವಾಗಿ ಈ ವಿಚಾರ ಬರೋದೆಲ್ಲಿ ಅಂತ ಅಂದ್ರೆ, ಧರ್ಮಗಳ ವಿಚಾರ ಬಂದಾಗ ಅದು ಪ್ರಾರಂಭ ಆಗೋದು ಎಲ್ಲಿ ಅಂತ ನೋಡಿದ್ರೆ, ಮಂಗಳೂರು ಭಾಗ ಇರ್ಬೋದು, ಕರಾವಳಿ, ಉಡುಪಿ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ. ಉಡುಪಿ ದಕ್ಷಿಣ ಕನ್ನಡದಲ್ಲಿ ಬರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಇರ್ಬೋದು, ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಕೆ ಭರತ್ ಶೆಟ್ಟಿ ಇರ್ಬೋದು, ಹಾಗೇನೆ ಬೆಳ್ತಂಡಿ ಶಾಸಕರು ಇರ್ಬೋದು, ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಉಳಿಪ್ಪಾಡಿ ಇರ್ಬೋದು, ಇವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹಾಗೇನೆ ಹಿಂದುತ್ವದ ಬಹಳ ನಾಯಕರು ಅಂತ ಕರೆಸಿಕೊಳ್ಳುವಂತ ಸುನಿಲ್ ಕುಮಾರ್ ಕಾರ್ಕಳ ಮತ್ತೆ CT ರವಿ ಅವರು ಕೂಡ ಇದಕ್ಕೆ ದೊಡ್ಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದೆಲ್ಲದರ ನಡುವೆ ಈಗ ಅಂಗೀಕಾರ ಆಗಿದೆ ಈ ದ್ವೇಷ ಭಾಷಣ ಮಸೂದೆ ಕಾಯ್ದೆ. ದ್ವೇಷ ಭಾಷಣವನ್ನು ಮಾಡಿದ್ರೆ ಮುಂದೆ ಏನಾಗತ್ತಪ್ಪ ಅಂತ ನೋಡೋದಾದ್ರೆ, 2 ರಿಂದ 7 ವರ್ಷಗಳ ಕಾಲ ಕಠಿಣ ಸಜೆ ಆಗುವ ಸಾಧ್ಯತೆ ಕೂಡ ಇದೆ. ಮೊದಲ ಬಾರಿ ದ್ವೇಷ ಭಾಷಣವನ್ನು ಮಾಡಿದರೆ 2 ವರ್ಷ ನಿಮಗೆ ಸಜೆ ಬೀಳುತ್ತೆ. ಒಂದು ವೇಳೆ ಉಲ್ಲಂಘನೆ ಮಾಡಿ ಮತ್ತೆ ದ್ವೇಷ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕಠಿಣ ಕ್ರಮ ಆಗುತ್ತೆ. 7 ವರ್ಷದವರೆಗೂ ಸಜೆ ಆಗುವ ಸಾಧ್ಯತೆ ಇದೆ. ಹಾಗೇನೆ ದಂಡ ಕೂಡ ವಿಧಿಸಬಹುದು. ಇದು ಬೆಳಗಾವಿ ಅಧಿವೇಶನದಲ್ಲಿ ಬಹಳ ಮುಖ್ಯವಾಗಿ ಮಂಡನೆಯಾದಂಥ ಒಂದು ಕಾಯ್ದೆ. ಸೊ ಇನ್ಮೇಲೆ ದ್ವೇಷ ಭಾಷಣ ಏನಾದರೂ ನೀವು ಮಾಡಿದಾದಲ್ಲಿ ನಿಮ್ಮ ಮೇಲೆ ಕ್ರಮ ಆಗುವುದು ಪಕ್ಕ. ಇದಿಷ್ಟು ಈ ಹೊತ್ತಿನ ಪೊಲಿಟಿಕಲ್ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ. ಹಾಗೇನೆ ಸುಮನ್ ಟಿವಿ ಕನ್ನಡ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.